ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಮನೆಯ ಮುಂದೆ ಮಲಗಿದ್ದ ವೃದ್ಧೆಯ ಹಾಸಿಗೆಗೆ ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ ಕಿಡಿಗೇಡಿಗಳು. ಮನೆಯ ಮುಂದೆ ಮಲಗಿದ್ದ ವೃದ್ಧೆಯ ಹಾಸಿಗೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಆರೋಪಿಗಳು ಆಕೆಯನ್ನು ಕೊಲೆ ಮಾಡಲು ಯತ್ನಿಸಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ 25ನೇ ವಾರ್ಡಿನ ಕೆಜಿಎನ್ ಬಡಾವಣೆಯಲ್ಲಿ ಶುಕ್ರವಾರ ಮಧ್ಯರಾತ್ರಿ ನಡೆದಿದೆ. ಸುಟ್ಟ ಗಾಯಾಳುವನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುಟ್ಟು ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿರುವ ಗಾಯಾಳುವನ್ನು 65 ವರ್ಷದ ಲಕ್ಷ್ಮೀ ದೇವಮ್ಮ ಎಂದು ಗುರುತಿಸಲಾಗಿದೆ. ಬೆಂಕಿಯ ಶಾಖದಿಂದ ತಡೆಯಲಿಕ್ಕಾಗದೆ ಕಿರಿಚಿಕೊಂಡಾಗ ವಠಾರದಲ್ಲಿದ್ದವರು ಆಕೆಯನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಜಿಲ್ಲಾ ರಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಿದ್ದು, ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ ಶನಿವಾರ ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, 65 ವರ್ಷದ ವೃದ್ಧೆ ಲಕ್ಷ್ಮೀದೇವಮ್ಮ ಎಂದಿನಂತೆ ಶುಕ್ರವಾರ ರಾತ್ರಿ ಮನೆಯ ಮುಂಭಾಗದಲ್ಲಿ ಸೊಳ್ಳೆ ಪರ್ದ ಕಟ್ಟಿಕೊಂಡು ಮಲಗಿದ್ದಾಗ ಯಾರೋ ಕಿಡಿಗೇಡಿಗಳು ಅವರು ಮಲಗಿದ್ದ ಹಾಸಿಗೆಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ತಗುಲಿದ ಪರಿಣಾಮ ವೃದ್ಧೆಗೆ ಸುಮಾರು 30%ಕ್ಕೂ ಹೆಚ್ಚು ಸುಟ್ಟು ಗಾಯಗಳಾಗಿವೆ. ಮುಖ್ಯವಾಗಿ ಎದೆಯ ಭಾಗ ಮತ್ತು ಬೆನ್ನಿನ ಭಾಗಕ್ಕೆ ಗಾಯಗಳಾಗಿವೆ. ಘಟನಾ ಸ್ಥಳದಲ್ಲಿ ತಪಾಸಣೆ ನಡೆಸಿದಾಗ ದಿಂಬು, ಹಾಸಿಗೆ ಮತ್ತು ಸೊಳ್ಳೆ ಪರ್ದ ಸುಟ್ಟಿರುವುದು ಕಂಡುಬಂದಿದೆ. ಗಾಯಾಳುವಿನ ಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ಅವರು ವಿವರಿಸಿದರು. ಇನ್ನು ಈ ಘಟನೆಯು ಆಕಸ್ಮಿಕವಾಗಿ ನಡೆದಿದೆಯೋ ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆಯೇ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ವೃದ್ಧೆ ಯಾರ ಮೇಲಾದರೂ ಅನುಮಾನ ವ್ಯಕ್ತಪಡಿಸಿದ್ದಾರೆ ಎಂಬುದರ ಬಗ್ಗೆ ಪತ್ರಕರ್ತರ ಕೇಳಿದ್ದ ಪ್ರಶ್ನೆಗೆ ಉತ್ತರಿಸಿದ ಎಸ್ಪಿ, ವೃದ್ಧೆಯಿಂದ ಸಂಪೂರ್ಣ ಹೇಳಿಕೆ ಪಡೆದುಕೊಂಡ ನಂತರವಷ್ಟೇ ತಿಳಿಯಲಿದೆ ಎಂದರು. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇದ್ದು ಪತಿಯ ಹೆಸರು ರಾಧಾಕೃಷ್ಣ ಎಂದು ತಿಳಿದು ಬಂದಿದೆ. ಸ್ವಂತ ಮನೆಯ ಬಳಿ ಈ ಘಟನೆ ನಡೆದಿದೆ ಎಂದು ವಿವರಿಸಿ, ಪ್ರಸ್ತುತ ಅವರು ಸುಟ್ಟು ಗಾಯಗಳಿಂದ ನರಳಾಡುತ್ತಿರುವ ಕಾರಣ ಸಂಪೂರ್ಣ ಮಾಹಿತಿ ಲಭ್ಯವಾಗಿಲ್ಲ ಎಂದು ಅವರು ವಿವರಿಸಿದರು. ಇನ್ನು ಗಾಯಾಳು ಮಹಿಳೆಗೆ 2 ಹೆಣ್ಣು ಮತ್ತು 2 ಗಂಡು ಮಕ್ಕಳಿದ್ದು ಎಲ್ಲರಿಗೂ ಮದುವೆಯಾಗಿದ್ದು ಬೇರೆ ಬೇರೆ ಕಡೆ ವಾಸವಾಗಿದ್ದಾರೆ ಎನ್ನಲಾಗಿದೆ. ಸದರಿ ಮನೆಯಲ್ಲಿ ಪುರುಷೋತ್ತಮ್ ಎಂಬ ಮಗ ಮಾತ್ರ ವಾಸವಾಗಿದ್ದು, ಮಗ ಸ್ವಂತ ಕಾರಿನ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ವೃದ್ಧ ದಂಪತಿ ಇದೇ ಮನೆಯಲ್ಲಿ ವಾಸವಾಗಿದ್ದು, ವೃದ್ಧ ದಂಪತಿ ಮನೆಯ ಆವರಣದಲ್ಲಿ ಬೆಳಗ್ಗೆ ದೋಸೆ ತಯಾರಿಸಿ ಮಾರಾಟ ಮಾಡಿ ಸಂಪಾದನೆ ಮಾಡುತ್ತಿದ್ದರು ಎನ್ನಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಜಿಎನ್ ಬಡಾವಣೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು 65 ಇಯರ್ಸ್ ಲೇಡಿ ಲಕ್ಷ್ಮೀ ದೇವಮ್ಮ ಅವರಿಗೆ ರಾತ್ರಿ ಯಾವಾಗ ಅವರು ನಿದ್ರೆ ಮಾಡ್ತಾ ಇತ್ತು, ಆ ಟೈಮ್ಗೆ ಅವ್ರ ಬೆಡ್ಗೆ ಏನು ಯಾರು ಬೆಂಕಿ ಹಾಕಿದ್ರು ಈ ಥರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇಸಿಕಲಿ ಮಾಸ್ಕಿಟೋ ನೆಟ್ ಹಾಕಿ ಅವರು ಮಲಗಿದ್ದು, ಆಮೇಲೆ ಅವ್ರಿಗೆ ಏನು ಸ್ಮೆಲ್ ಬಂತು, ಏನು ಪೆಟ್ರೋಲ್ ವಗೇರದು ಸ್ಮೆಲ್ ಅಥವಾ ಏನು ಬರ್ನಿಂಗ್ ಆಗ್ತದೆ ಈ ಥರದ್ದು ಸ್ಮೆಲ್ ಬಂತು. ಆಮೇಲೆ ಅವರು ನೋಡಿದ್ದಾರೆ ಸ್ವಲ್ಪ ಫುಲ್ ಅವರಿಗೆ ಕೂಡ ಇಂಜರೀಸ್ ಆಗಿತ್ತು. ಬಾಡಿ ಮೇಲೆ 30% ಬರ್ನ್ ಇಂಜರಿ ಆಗಿದೆ ಡಾಕ್ಟರ್ ಪ್ರಕಾರ, ಚೆಸ್ಟ್ ಮೇಲೆ ಮತ್ತು ಬ್ಯಾಕ್ ಸೈಡ್. ಮತ್ತು ಈ ನಾವು ಸ್ಪಾಟಲ್ಲಿ ಕೂಡ ನೋಡಿದಾಗ ಪಿಲ್ಲೋ ಇದೆಯಾ, ಮತ್ತು ಕಾಟ್ ಇದೆಯಾ, ಮತ್ತು ಮಾಸ್ಕಿಟೋ ನೆಟ್ ಇದೆ, ಅದು ಎಲ್ಲ ಸ್ವಲ್ಪ ಬರ್ನ್ ಮಾರ್ಕ್ಸ್ ಇದೆ. ಯಾರು ಮಾಡಿದ್ದೀರಾ ಅದು ಇಲ್ಲ ನಾವು ಪತ್ತೆ ಮಾಡ್ತೀವಿ. ಬೈ ಆಕ್ಸಿಡೆಂಟ್ ಆಗಿದೆ ಅಥವಾ ಯಾರು ಇದನ್ನು ಇಂಟೆನ್ಷನಲಿ ಮಾಡ್ಕೊಂಡು ಹೋಗಿದ್ದಾರೆ ಅದು ಪತ್ತೆ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ತೀವಿ. ಈಗ ಅವರಿಗೆ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅವರ ಪ್ರಕಾರ ಯಾರು ಬಂದಿತ್ತು ಸ್ವಲ್ಪ ಟೈಮ್ ಹಿಂದೆ, ಅವ್ರ ಮೇಲೆ ಕೂಡ ಅವ್ರಿಗೆ ಏನಾದರೂ ಅನುಮಾನ ಇದೆ.
ಬಟ್ ಅವರು ಕ್ಲಿಯರಾಗಿ ಯಾರಿಗೆ ನೋಡಿಲ್ಲ ಕಿ ಯಾರು ಬಂದಿದ್ದಾರೆ ಅವ್ರಿಗೇನು ಪರಿಚಯ ಇದೆಯಾ ಇಲ್ಲ, ಅದು ಕ್ಲಿಯರಾಗಿ ಅವರು ಈಗ ಹೇಳಿಲ್ಲ ಈ ಸ್ಟೇಟ್ಮೆಂಟಲ್ಲಿ. ಮತ್ತು ಅವ್ರದ್ದು ಕೂಡ ಕಂಡೀಷನ್ ಸ್ವಲ್ಪ ಸರಿ ಇಲ್ಲ, ಬೆಂಗಳೂರು ಶಿಫ್ಟ್ ಮಾಡಿದ್ದಾರೆ. ಸೊ ಕ್ಲಿಯರಾಗಿ ಇವಾಗ ಸ್ಟೇಟ್ಮೆಂಟ್ ಕೊಡ್ತಾರೆ, ಆಮೇಲೆ ನೋಡ್ತೀವಿ.